ಮರ್ಯಾದೆ ಎಲ್ಲ ಕಳಿತಾ ಇರೋದು. ವಾಚ್ ವರ್ಕೇ ಆಗ್ತಿಲ್ಲ. ನನಗೆ ಹೆಂಡತಿ ಇಲ್ವೇ ಪ್ರೀತಿಯಿಂದ ಕೊಡ್ಸಕ್ಕೆ. ಹೊಟ್ಟೆ ಉರಿತೈತೆ. ನೀನ್ ನನ್ನ ಹೆಂಡತಿಗಿಂತ ಬರೋಷ್ಟು ಲಾಪರ್ ಮಗ. ಸ್ಟೇಟ್ ಟ್ಯೂನ್ ಹೇಳಿ. ಸ್ಟೇಟ್ ಟ್ಯೂನ್. ಏ ಮದುವೆ ಮಾಡ್ರು ಅಂತ ಜೋಕಾಲ ಮೇಲೆ ಕುತ್ಕೊಂಡು ಒಯ್ಕತ್ತವ್ ನೋಡ್ರಪ್ಪ. ಎಲ್ಲಿಗೆ ಬಲ್ಮುರಿ ಫಾಲ್ಸ್ ಏನ್ ಇಲ್ಲಿ ಪಕ್ಕದಲ್ಲ ಐತೆ. ಇಲ್ಲಿ ನೋಡಿ ಲಿಪ್ಸ್ಟಿಕ್ ಹಚ್ಕೊಳ್ತಾನೆ. ಏನ್ ಮಾಡ್ತಿದ್ದೀರಾ ನೀವು? ಕಂಫರ್ಟಬಲ್ ಆಗಿದ್ದೀರಾ? ಎಲ್ ಬೇಕಾದ್ರೂ ತೋರ್ಕಂತೀರಾ? ಈ ಸ್ಥಿತಿಲಿ ಕೂರ್ತೀನಿ, ಒಂದ್ ಕಾಲ್ ಮೇಲೆ ಹೋಗ್ತೀವಿ. ಡೆಸ್ಟಿನಿ ಅಂತೂ ಇನ್ನೂ ಗೊತ್ತಿಲ್ಲ ನಮಗೆ. ಮೈಸೂರು ಅಂತೂ ಹೋಗ್ತೀವಿ. ವಿಶಾಲ್ ಅವ್ರೆ ಏನಂತೀರಾ? ದೇವರು ನಾನು ಇದ್ರ ಮೇಲೆ ಕೇಸ್ ಹಾಕ್ತೀನಿ. ಎಲ್ಲಿಗೆ ಹೋಗ್ಬೇಕು ಸರ್? ಯಬಾಳ ಅಂತ ಕರ್ಕೊಂಡೋಗಿ. ಬನ್ನೇರ್ಘಟ್ಟ 10 ರೂಪಾಯಿ ಒಂದು. ಗುಂಡಿ ಕಾಣದ ಕಡಲಿಗೆ ಮಾಂಗಲ್ಯಂ ತಂತು ನಾನೇ ಮಮ ಜೀವನೇ ತುನಾ ಉಂಟಿಯಾ. ಮೈ ಡೇ ವಾಸ್ ಫುಲ್ ಗುಡ್ ಡೇ. ಹಾಯ್, ನಾನಿವತ್ತು ಹೋಗ್ತಾ ಇರೋದು ಕಾರ್ ಸರ್ವಿಸ್ ಕೊಡೋಕ್ಕೆ. ಏನಪ್ಪ ಕಾರ್ ಸರ್ವಿಸ್ ಕೊಡೋಕೆ ಹೋಗ್ತೀನಿ ಅಂತ ಹೇಳಿ ಬೈಕಲ್ಲಿ ಹೋಗ್ತಿದ್ದೇನೆ ಅಂತ ಅನ್ಕೋತಿದ್ದೀರಾ? ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತು ನಾನು ವಿನಯ್ ಮನೆಗೆ ಬಂದಿದ್ದೀನಿ. ನಂದು ಬೆಳಗ್ಗೆ ಗಾಡಿ ಸರ್ವಿಸ್ ಕೊಡಬೇಕಾಗಿತ್ತು. ನನ್ನ ಗಾಡಿ ತಗೊಂಡು 3 ತಿಂಗಳಾಗಿದೆ. 2ನೇ ಸರ್ವಿಸು ಕೊಟ್ಬಿಟ್ಟು ಹಾಗೆ ವಿನಯ್ ಮೀಟ್ ಮಾಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅವ್ರ ಮನೆಗೆ ಬರ್ತಾ ಇದ್ದೀನಿ. ಅಲ್ಲಿ ನೋಡಿ, ಅಲ್ಲಿ ಯಾರ ಕಳ್ರ ಬಗ್ಗೆ ನೋಡ್ಕೊಂಡು ಹೋಗ್ತಾವ್ರೆ. ಕೀ ತೆಗೀರಿ, ಆಚೆನೇ ಇರ್ಬೇಕಾ? ಎಷ್ಟೊತ್ತಂಕ ತೆಗಿಯೋದು? ಹಾಯ್ ಚಿನ್ನಿ, ಹಾಯ್. ತುಂಬಾ ದಿನ ಆಗೋಯ್ತು ಅಂತ ನನಗೆ ಬೊಗಳುತ್ತಿದ್ಯಾ? ಹಾಯ್ ಲೋಕೇಶ್ ಅಂತ. ಕಿರಣ್ ಹಾಯ್. ಕಳ್ಬೇಕು, ಆಚೆಗೆ ಬರ್ಬೇಕು, ಕಳ್ಬೇಕು. ಬನ್ನಿ ಪರವಾಗಿಲ್ಲ, ನಿಮ್ ಬಾಡಿ ತೋರಿಸಿ. ಇವಾಗ ನಾ ಸ್ನಾನ ಮಾಡಿದೀನಿ ಗೈಸ್. ಹಾಯ್ ಹಾಯ್. ಹಳೆ ಡೂಪ್ಲೆಕ್ಸ್ ಇಂದ ಹೊಸ ಡೂಪ್ಲೆಕ್ಸ್ ಗೆ ಬಂದಿದ್ಯಾ? ಬಾ. ಕಾರ್ತಿಕ್ ಗ್ಯಾಲರೀಸ್. ಕಾರ್ತಿಕ್ ಗ್ಯಾಲರೀಸ್ ಕಾಣ್ತಾ ಫುಲ್ ಮಿಂಚುತ್ತೈತೆ. ನೀನು ಮಿಂಚ್ತಾ ಇದ್ಯಾ? ನಾನೇನು ಮೇಲ್ಗಡೆ ವಿಶ್ವಪ್ರಭು ಅವರು ಇಲ್ಲೆಲ್ಲ ಸೌಂಡ್ ಬರ್ತಾ ಇದೆ. ಅಲ್ಲ ಸರ್, ನಮಸ್ತೆ. ಬೆಳ್ಳಗಾಗ್ಬಿಟ್ಟಿದ್ದೀರಾ? ಯಾಕೆ ಶಾಕಲ್ಲಿ ಇದ್ದೀರಲ್ಲ? ಹೇಗಿದ್ದೀರಾ? ಸೂಪರ್ ಆಗಿದೆ. ಫುಲ್ 1 ವರ್ಷ ಆದ್ಮೇಲೆ ಸಿಕ್ತಿದ್ದೀರಾ? ಹೆಂಗಿದ್ದೀನಿ ನಾನು? ಸಣ್ಣಾಗಿದ್ದೀನೋ ದಪ್ಪ ಆಗಿದ್ದೀನಿ? ಒಂಥರ ಆಗ್ಬಿಟ್ಟಿದೆ. ಇಲ್ಲ ಬ್ರೋ, ಚೆನ್ನಾಗೇ ಇದ್ದೀನಿ. ಸಣ್ಣಗಾಗ್ಬಿಟ್ಟಿದ್ದೀರಾ? 12 kg ಸಣ್ಣ ಆಗಿದ್ದೀನಿ ನಾನು. ಮತ್ತೆ ಯಾವಾಗ ನೋಡು ವಿಡಿಯೋಸ್ ಎಲ್ಲ ಇದ್ರೆ ತಿನ್ಬೇಕಪ್ಪ, ಸುತ್ತಬೇಕಪ್ಪ. ಅಮ್ಮು ಹಾಯ್. ಅಮ್ಮು ಹಾಯ್. ಮಾತಾಡ್ಸಿ ಅಮ್ಮು. ಅಮ್ಮು ನೋಡಿ, ಅಮ್ಮು ಇದು. ಹಾಯ್ ರುಬಿ, ಹಾಯ್. ಮರ್ತಿದ್ಯಾ ನನ್ನ? ಕಾಲಿಗೆಲ್ಲ ಬೀಳ್ಬೇಡ. ಹಂಗೆ ಗಾಡಿ ಸರ್ವಿಸಿಗೆ ಬಿಟ್ಟಿದ್ರೆ ನಾಳೆನೂ ಇಸ್ಕೋಬಹುದು. ನಾಳೆನೂ ಇಸ್ಕೋಬೋದಾ? ಅವ್ರೇನು ನಮಗೋಸ್ಕರ ಎತ್ತಿಟ್ಟಿರ್ತಾರ ಕಾರ್ನ? ಬಂಗಾರ ಇಸ್ಕೊಳಕ್ ಆಗಲ್ವಾ? ಬಂಗಾರ ಇವತ್ತು ಸರ್ವಿಸ್ ಬಿಟ್ಟು ನಾಳೆ ಇಸ್ಕೋಬೋದೇನಾ? ಇಸ್ಕೊಬಹುದು. ನಾವು ಊರಲ್ಲಿ ಇಲ್ಲ ಅಂತ ಹೇಳು ಅಷ್ಟೇ, ಸುಳ್ಳೆಲ್ಲ ಕೇಳ್ಕೊಡ್ಬೇಕು. ಕೆಲ್ಸಗಳೆಲ್ಲ ಬಿಟ್ಟು ಈಗ ಎಲ್ಲಿಗೆ? ಬಲ್ಮುರಿ ಫಾಲ್ಸ್ ಏನ್ ಇಲ್ಲಿ ಪಕ್ಕದಲ್ಲ ಐತೆ. ಇಲ್ಲ ಹಿಂಗ್ ಹೋಗಿ ಬರೋಣ ಅಂತೀರಲ್ಲ. ಇಲ್ಲಿಂದ ಹೋಗೋಷ್ಟು 5:30 5:30 ಹೋಗಿ ಹೋಗೋಷ್ಟು 5:30 ಆಗುತ್ತೆ. ಒಂದ್ ಮೀನ್ ತಿನ್ಕೊಂಡು ಅಲ್ಲಿಂದ ಹೊರಡೋದು. ರಿಯಾಕ್ಷನ್ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕು. ಸರಿ ಬಿಡಿ, ಫಾಲ್ಸ್ ಬೇಡ. ಅದ್ಯಾವುದೋ ಹೊಸದಾಗಿ ಚಿಕ್ಕಪ್ಪ ಪ್ಲೇಸ್ ಅಲ್ಲಿ ಇದಾರಲ್ಲ, ನನ್ ಗಂಟ್ಲು ಹೋಗ್ಬಿಟ್ಟೈತೆ. ಬಲ್ಮುರಿ ಫಾಲ್ಸ್ ಲೆನ್ಸ್ ಹಾಕ್ತೀನಿ ನಿಂಗೆ. ನಂಗ ಯಾವ ಲೆನ್ಸು? ಕಣ್ಣಿಗೆ ಹಾಕೋ ಲೆನ್ಸು. ವಿಶಾಲಿಗೆ ಫಸ್ಟ್ ಹಾಕೋ. ನಾವೆಲ್ಲ ಹಾಕಿದ್ರೆ ಎಲ್ಲ ಓ ಹಾಕಿದ್ರೆ ಇಲ್ಲಿ ನೋಡಿ, ಲಿಪ್ಸ್ಟಿಕ್ ಹಚ್ಕೊಳ್ತಾನೆ. ಇಲ್ಲ ಬ್ರೋ, ಲಿಪ್ಸ್ಟಿಕ್ ಹಚ್ಕೊಂತವನೇ ವಿಶಾಲ್. ಅವನಿಗೆ ಹೇಳ್ಬಿಟ್ಟು ನೀನೇ ಹಾಕಂತಿದ್ಯಲ್ಲ.
ಹೊರಗಡೆ ಹೋಗ್ತಿದ್ದೀವಲ್ಲ ಲಿಪ್ಪು ಡ್ರೈ ಆಗುತ್ತೆ ಅಂತ ಲಿಪ್ ಬಾಂಬ್ ಇದು ಆ್ಯಕ್ಚುಲಿ ಲಿಪ್ಸ್ಟಿಕ್ ಅಲ್ಲ ಸಿ ಈ ಮನೇಲಿ ಎಲ್ಲ ಚೆನ್ನಾಗೈತೆ ಬ್ರೋ. ನಮ್ಮ ಮನೆ ಈ ನಮ್ಮ ರೂಮ್ ಮಾತ್ರ ದರಿದ್ರವಾಗಿ ಪೇಂಟ್ ಹೊಡ್ಬೋದು ಹಸ್ರು ಎಲ್ಲ ಕಡೆ ಅದೇ ಈ ಕಡೆ ನೋಡಿ ಆ ಕಡೆ ಹಸಿರು. ಬರ್ತಿದ್ದೀನಿ ನಾನು ನಿಮ್ಮ ಜೊತೆ ಓಕೆನಾ? ಓಕೆ ಓಕೆ ಏನು ಹಿಂಗೆ ಹೇಳ್ತಿದ್ದೆ ಓಕೆ ಆಯ್ತು ಜೋಶ್ ಇರಲಿ ಓಕೆ ಅಷ್ಟೇ. ಏನು ಮಾಡ್ತಿದ್ದೀರಾ? ದೇವ್ರು ಕುಣಿಸ್ತಾ ಇದ್ದೆ. ದೇವ್ರು ತೋರಿಸಿ ಸ್ವಲ್ಪ. ನನ್ನ ಗಂಡ ಪ್ರೀತಿಯಿಂದ ನೋಡ್ಕೊಡ್ತೀನಿ. ಅಚ್ಚೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ನನ್ನ ಹೆಂಡತಿ ಪ್ರೀತಿಯಿಂದ ಕೊಡ್ಸಿದ್ದು. ನನಗೆ ಹೆಂಡ್ತಿ ಇಲ್ವೇ ಪ್ರೀತಿಯಿಂದ ಕೊಡ್ಸಕ್ಕೆ? ಅದಕ್ಕೆ ನಿನ್ ಹೊಟ್ಟೆ ಉರಿತೈತೆ. ಓ ಹೌದು. ಬಾನ ಮರ್ಯಾದೆ ಎಲ್ಲ ಕಳೀತಾ ಇರೋದು. ವಾಚ್ ವರ್ಕೇ ಆಗ್ತಿಲ್ಲ. ಅಲ್ಲೋ ವಾಚು ಬೆಳಗ್ಗೆ ಫಸ್ಟ್ ಆಫ್ ಆಲ್ ಕೈಗಿಂತ ದೊಡ್ಡದಾಗೈತೆ ವಾಚು. ಅದು ಏನಾಯ್ತು ಗೊತ್ತಾ ಗೈಸ್, ನೆನ್ನೆ ಚಾರ್ಜ್ ಹಾಕೋದು ಮಾಡ್ಬಿಟ್ಟಿದ್ದೆ. ಸೊ ಬರ್ಬೇಕಾದ್ರೆ ಹಂಗೆ ಹಾಕೊಂಡ್ ಬಂದ್ಬಿಟ್ಟು ಹಿಂಗೆ ಹೊತ್ತು ನೋಡ್ತೀನಿ ಸುಳ್ಳು, ಚಾರ್ಜ್ ಇರ್ಲಿಲ್ಲ. ಅದು ಚಾರ್ಜ್ ಹಾಕಿದ್ರೆ ವರ್ಕಾಗಲ್ಲ. ಯಾರು ಹೇಳಿದ್ದು ವರ್ಕ್ ಆಗುತ್ತೆ? ನಿನ್ ಮೇಲೆ ಹಣೆ ಮಾಡು. ನಿಜ, ನಿನ್ ಮೇಲೆ ಆಣಗೂ ನಿನ್ ಮೇಲೆ ಹಣೆ ನನ್ನ ಮೇಲೆ ಆಣಗೂ ಚಾರ್ಜ್ ಹಾಕಿದ್ರೆ ವರ್ಕ್ ಆಗುತ್ತೆ. ಆಗಲ್ಲ. ಸೀರಿಯಸ್ ಆಗಿ. ಆದ್ರೂ ಗಾಯ್ಸ್ ಚೆನ್ನಾಗಿ ಕಾಣುತ್ತಲ್ಲ ನನಗೆ, ಸೂಪರ್ ಆಗಿ. ಇಷ್ಟು ಮತ್ತು ಅಲ್ಲಿಂದ ಬಂದು ನನ್ನ ಲಿಬ್ಬ ಹಚ್ಕೊಂಡು ಅವನು ದೌರ್ಜನ್ಯ ಮಾಡ್ತಾರೆ ನನ್ನ ಮೇಲೆ, ಹೊಡಿತಿದ್ದಾರೆ ಗಾಯ್ಸ್ ನೋಡಿ. ಅಮಾಯಕ ಸಿಕ್ಕಿದೆ ಅಂತ ದೌರ್ಜನ್ಯ ಮಾಡ್ತಾವ್ರೆ. ಸೊ ಇವತ್ತು ಇದೇ ಕಾರಲ್ಲಿ ಹೋಗ್ತಾ ಇರೋದು. ನೀವು ಕಂಫರ್ಟಬಲ್ ಆಗಿದ್ದೀರಾ, ಎಲ್ಲಿ ಬೇಕಾದ್ರೂ ತೋರ್ಕೊಂತೀರಾ? ಹಾಂ ಅಲ್ಲಿ ಕುತ್ಕೋಬೋದಲ್ಲ, ಅವತ್ತು ಕೂತಿದ್ರಿ. ಸೊ ಹಾಯ್, ಇವಾಗ ನಾವು ವಿನಯ್ ಅವರ ಬಟ್ಟೆ ಶಾಪಿಗೆ ಬಂದಿದ್ದೀವಿ. ತುಂಬ ದಿನ ಆಯಿತು ಶಾಪ್ ಓಪನ್ ಆಗಿ. ಶಾಪ್ ಓಪನಿಂಗಿಗೆ ಬಂದಿದ್ದು ಅವಾಗ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ, ಇವಾಗ ಫುಲ್ ಕಲೆಕ್ಷನ್ಸ್ ಇದೆ, ಸಕ್ಕತ್ತಾಗಿದೆ. ಬನ್ನಿ. ಇದು ವಿನಯ್ ಅವ್ರ ಡ್ಯಾಡಿ. ಹಾಯ್ ಮಾಡ್ಬಿಡಿ. ವಿನಯ್, ಹೇಗೆ ನಡೀತಿದೆ ಅಂಗಡಿ? ತುಂಬಾ ಚೆನ್ನಾಗಿ ನಡೀತಿದೆ. ಓಕೆ, ನಿಮ್ದಿಯಾಗಿ ನಡೀತಿದೆ. ನಿಮ್ದೇಗೆ ನಡೀತಿದ್ಯಾ? ಕಸ್ಟಮರ್ ಎಲ್ಲ ಬರ್ತಿದಾರಾ? ಚೆನ್ನಾಗಿ ವ್ಯಾಪಾರ ಆಗ್ತಿದ್ಯಾ? ಸೂಪರ್ ವ್ಯಾಪಾರ ಆಗ್ತಿದೆ. ಒಳ್ಳೊಳ್ಳೆ ಕಲೆಕ್ಷನ್ ಹಾಕ್ಸ್ತಿದ್ದೀರಾ? ಇನ್ನ ಒಳ್ಳೆ ಕಲೆಕ್ಷನ್ ಬರುತ್ತೆ. ಯುಗಾದಿ ಸ್ಪೆಷಲ್ ಇನ್ನ ಏನು ಬಂದಿಲ್ಲ. ಓಕೆ, ಬರ್ಬೇಕಿದೆಲ್ಲ ಶಿವರಾತ್ರಿ ಇರೋದು. ಯುಗಾದಿ ಸ್ಪೆಷಲ್ ಎಲ್ಲ ಇನ್ನ ಬರುತ್ತೆ. ಅಕ್ಕಪಕ್ಕ ಯಾರಾದ್ರೂ ಇದ್ರೆ ನಾಲ್ಕು ನೀವು ಬನ್ನಿ. ಕಿರಣ್ ಬ್ರೋ ನಾ ಮೀಟ್ ಮಾಡಿ ಬನ್ನಿ. ಸೊ ದಯವಿಟ್ಟು ಬನ್ನಿ, ಯಾರು ಮಿಸ್ ಮಾಡ್ಕೋಬೇಡಿ. ಒಳ್ಳೊಳ್ಳೆ ಆಫರ್ ಕೊಡ್ತಾರೆ. ಅಂದರೆ ಕಲೆಕ್ಷನ್ಸ್ ಮಾತ್ರ ಸಕ್ಕತ್ತಾಗಿರೋ ತರಿಸ್ತೇನೆ, ಯಾಕಂದರೆ ಫ್ಯಾಷನ್ ಬಗ್ಗೆ ತುಂಬ ಐಡಿಯಾ ಇರೋದ್ರಿಂದ ಒಳ್ಳೊಳ್ಳೆ ಕಲೆಕ್ಷನ್ಸ್ ತರೋದ್ರಲ್ಲಿ ಮಿಸ್ಸೇ ಇಲ್ಲ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ, ಓಕೆನಾ? ನೀವು ಬಂದು ವಿಸಿಟ್ ಮಾಡಿ. ನಾನು ಆಲ್ರೆಡಿ ವಿಸಿಟಲ್ಲೇ ಇದ್ದೀನಿ. ಓಕೆ, ಟೈಮ್ ಆಗುತ್ತೆ. ಇಲ್ಲಿಂದ ನಾವಿನ್ನು ಬಲ್ಮುರಿ ಫಾಲ್ಸಿಗೆ ಹೋಗಬೇಕು. ಜರ್ನಿ ತುಂಬ ಇದೆ. ಸ್ಟೇ ಟ್ಯೂನ್ ಹೇಳಿ. ಎಷ್ಟು ಹೇಳಿ ಅದು? ಸ್ಟೇ ಟ್ಯೂನ್ ಹೇಳಿ. ಈ ಸ್ಥಿತಿಲಿ ಕೂರ್ತೀನಿ, ಒಂದು ಕಾಲ್ ಮೇಲೆ, ವಿಶಾಲ್ ಮುಂದೆ, ಇದೇನು ಹೊಸದಲ್ಲ. ಕೂರ್ಗೆ ಹೋಗಿದೀವಿ ಇಷ್ಟು ಜನ. ತಮಿಳ್ನಾಡಿಗೆ ಹೋಗಿದ್ವಿ ಅಂತೆ. ತಮಿಳ್ನಾಡಿಗೆ ಹೋಗಿ ಬಂದಿ. ಸೇಮ್ ಹಿಂಗೆ ನಾ ವಿಶಾಲ್ ಹಿಂಗೆ. ಕೂರ್ಗಲ್ಲಿ ಹಿಂದೆ ಇನ್ನ ಒಂದ್ ಸೀಟ್ ಎಕ್ಸ್ಟ್ರಾ ಇತ್ತು ಬ್ರೋ. ಕೂರ್ಗ್ ಹೋಗ್ಬೇಕಾರೆ ನನ್ನ ಕಾರಲ್ಲಿ ಗಾಯ್ಸ್ ಹೇಗೆ ಗೊತ್ತಾ, ಇವಾಗ ಹೊರಟ್ಬಿಟ್ಟಿದೀವಿ. ಎಲ್ಲಿ ಹೋಗ್ತೀವಿ ಡೆಸ್ಟಿನಿ ಅಂತೂ ಇನ್ನೂ ಗೊತ್ತಿಲ್ಲ ನಮಗೆ. ಮೈಸೂರು ಅಂತೂ ಹೋಗ್ತೀವಿ. ಮೈಸೂರಿಂದ ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅನ್ನೋದು ನಿನ್ ಲೈಫ್ ಅಲ್ಲಿ ಈ ತರ ಮಿರಾಕಲ್ಸ್ ಸರ್ಪ್ರೈಸಸ್ ಆಗ್ಬೇಕು ಅಂದ್ರೆ ಅದು ನಮ್ಮ ಜೊತೆ ಬಂದಾಗ ಮಾತ್ರ. ಹೌದೌದೌದು. ವಿಶಾಲ್ ಅವರೇ ಏನಂತೀರಾ? ದೇವರು ಗುರಿ ಇರ್ಬಾರ್ದು. ನೋಡುತ್ತಾಳೆ ಏನ್ ಸಿಂಗಾರ. ಸೊ ಗಾಯ್ಸ್, ನಾವಿವಾಗ ಬ್ಲೂ ಲಗರ್ ರೆಸಾರ್ಟಿಗೆ ಆಲ್ರೆಡಿ ಬಂದಿದ್ದೀವಿ. ಸೊ ಇದು ನಮ್ಮ ರೂಮ್. 2 ರೂಮ್ ಇದೆ ಟೋಟಲ್ಲು. ಇದೊಂದು ರೂಮ್ ನೋಡಿ, ಹಿಂಗಿದೆ ರೂಮು. ಓಕೆ, ಗುಡ್, ಲುಕಿಂಗ್ ಗುಡ್. ದಿಸ್ ಈಸ್ ಅನದರ್ ರೂಮ್. ವಿಶಾಲ ದಮಕಾಗ್ಬಿಟ್ಟವ್ರೆ. ಯಾಕೆ ಬ್ರೋ? ಸುಸ್ತಾಯ್ತಾ? ಏನಕ್ಕೆ ಸುಸ್ತಾಯ್ತು ನಿಮಗೆ ಹೇಳಿ? ಎಲ್ಲಿಂದ ನಡ್ಕೊಂಬಂದಿದ್ಕೆ? ಕಾರ್ ಪಾರ್ಕಿಂಗ್ ಇರೋದೇ ಒಂದು 500 ಮೀಟ್ರ್ ಇಲ್ಲ, ಅಲ್ಲಿಂದ ನಡ್ಕೊಂಬಂದಿದ್ದು ನಿಮಗೆ ಸುಸ್ತಾಯ್ತಾ? ಬೆಳಗ್ಗೆ ಎಷ್ಟು ಇಡ್ಲಿ ತಿಂದಿದ್ದು? ಬರೀ 13 ಇಡ್ಲಿ. ಬನ್ನಿ ಪಾರ್ಟಿ ಮಾಡೋಣ. ಕಮಾನ್, ಪಾರ್ಟಿ ಮಾಡೋಣ. ಕೊಡಲಿ ಕೈ ಕೊಡ. ಹಂಗೆ ಬರ್ಬೇಕಾ? ನೆಕ್ಸ್ಟ್ ಹಿಂಗೆ ಅಂತೀನಿ, ಸೀದವಾಗಿ ಕೆಳ ಬಿದ್ದಿರ್ಬೇಕು. ಸಿ ಗಾಯ್ಸ್, ನಾನು ಇದ್ರ ಮೇಲೆ ಕೇಸ್ ಹಾಕ್ತೀನಿ ಇದ್ರ ಮೇಲೆ.
ನೋಡಿ ದೌರ್ಜನ್ಯ ದೌರ್ಜನ್ಯ ನನ್ನ ಮೇಲೆ ದೌರ್ಜನ್ಯ ನಡೀತಾ ಇದೆ. ಸೊ ನಾವಿವಾಗ ಜ್ಯೂಸ್ ಕುಡಿತೀರಾ? ಜ್ಯೂಸ್ ಪಾರ್ಟಿ ಮಾಡ್ತಿದ್ದೀವಿ. ಸೈಡ್ಸಿಗೆ ಪೀನಟ್ ಮಸಾಲ ಇನ್ನೇನೋ ಬರಬೇಕು, ಬರ್ತಾ ಇದೆ. ಮಶ್ರೂಮ್ ಇದೆ. ನಮ್ಮದು ನಾರ್ಮಲ್ ಪಾರ್ಟಿ, ಫಾಂಟಾ, ಸ್ಪ್ರೈಟ್, ಥಮ್ಸ್ ಅಪ್ ಪಾರ್ಟಿ. ಸೊ ದಯವಿಟ್ಟು ಮನ್ಸಿಗೆ ಹಾಕಬೇಡಿ. ಥಮ್ಸ್ ಅಪ್. ಓಕೆ, ನಾವು ಪಾರ್ಟಿ ಮಾಡಲಿದ್ದೀವಿ. ಸಾಂಗ್ ಹಾಕ್ಕೊಂಡು ಪಾರ್ಟಿ ಮಾಡ್ತೀವಿ. ಯಾಕೆಂದರೆ ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಬೀಳುತ್ತೆ. ಸೊ ಕಾಪಿ ರೈಟ್ಸ್ ಬೀಳ್ಬೇಕಾದ್ರೆ ನಾವು ವೀಡಿಯೋ ಹಾಕೋಕ್ಕಾಗಲ್ಲ. ಬಾಯ್ ಬಾಯ್. ಫೈರ್ ಕ್ಯಾಂಪ್ ರೆಡಿ ಆಗ್ತಿದೆ. ಓ, ನಮ್ಮ ವಿನಯ್ ಸೈಕಲ್ ಹೊಡಿತಾವ್ ನೋಡಿ. ಪೆಟ್ಲೆ ಇಲ್ವಾ? ಮೋಸ ಮಾಡ್ತಾವ್ರೆ ಸುಮ್ಮನೆ ಸೈಕಲ್ ಆರ್ ಟಿ ನಗರ್, ಕಲಸಿಪಳ್ಳ, ವಿಜಯನಗರ್. ಓ ನೋಡಿ ಗಾಯ್ಸ್, ವಿನಯ್ ಸೈಕಲ್ ಓಡಿಸ್ತವ್ರೆ. ಹಿಂದ್ಗಡೆ ವಿಶಾಲ್ ಅವರು. ಎಲ್ಲಿಗೆ ಹೋಗ್ಬೇಕು ಸರ್? ಹೆಬ್ಬಾಳ ಅಂತ ಕರ್ಕೊಂಡೋಗಿ. ಬನ್ನರ್ಘಟ್ಟ 10 ರೂಪಾಯಿ ಒಂದು 10 ರೂಪಾಯಿಗೆ ಒಂದು ಬನ್ನರ್ಘಟ್ಟನ. ಗುಂಡಿ ಮಜಲೆಲ್ಲ ಶೇಕ್ ಆಗ್ತೈತೆ. ಬನ್ನರ್ಘಟ್ಟ ಇಳಿರಿ. ಅವ್ರು ಹೋಗಿದ್ದು ಹೆಬ್ಬಾಳ. ಅವ್ರು ಹೆಬ್ಬಾಳ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಕಾಫಿ ಕುಡಿತಾ ಇದ್ದೀನಿ. ಇನ್ನೂ ಎಲ್ಲರೂ ಮಲಗಿದ್ದಾರೆ. ಆ್ಯಕ್ಚುಲಿ ನಾನು ಸ್ವಲ್ಪ ಬೇಗ ಎದ್ದು ಮೊಬೈಲ್ ಚಾರ್ಜ್ ಇರಲಿಲ್ಲ. ಚಾರ್ಜರ್ ಬಿಟ್ಟು ಬಂದಿದ್ವಿ. ಅದಕ್ಕೆ ಕಾರಲ್ಲಿ ಅಡಾಪ್ಟರ್ ಇತ್ತು. ಕಾರಲ್ಲಿ ಸ್ವಲ್ಪ ಚಾರ್ಜ್ ಹಾಕ್ಕೊಂಡು ಚಾರ್ಜ್ ಮಾಡಿಕೊಂಡು ವಾಪಸ್ ವ್ಲಾಗಿಗೆ ಬಂದಿದ್ದೀನಿ. ಫುಲ್ ಬಿಸಿಲು. ಆ್ಯಕ್ಚುಲಿ ನಿನ್ನೆ ನಾನು ಎಲ್ಲಿಗೆ ಹೊರಟೆ, ಇವಾಗ ಎಲ್ಲಿದ್ದೀನಿ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ನಿನ್ನೆ ಮನೆಯಿಂದ ಬಿಡಬೇಕಾದ್ರೆ ಕಾರ್ ಸರ್ವಿಸಿಗೆ ಅಂತ ಮನೆಗೆ ಬಿಟ್ಟೆ. ಕಾರ್ ಸರ್ವಿಸಿಗೆ ಬಿಟ್ಟು ಇನ್ನೂ ಟೈಮ್ ಇತ್ತಲ್ಲ, ಅವ್ರು ಕೊಡೋದು ಲೇಟ್ ಆಗುತ್ತೆ ಅಂತೇಳಿ ವಿನಯ್ ಮನೆಗೆ ಬಂದೆ. ಅಲ್ಲಿ ನೋಡಿದ್ರೆ ಕಹಾನಿ ಮೇ ಟ್ವಿಸ್ಟ್. ಬಲ್ಮುರಿಗೆ ಹೋಗೋಣ ಅಂತ ಹೊರಟ್ವಿ. ಬಲ್ಮುರಿಗೂ ಹೋಗಿದೆ. ಮೈಸೂರಿಗೆ ಬಂದು ಮೈಸೂರಲ್ಲಿ ಬ್ಲೂ ಲಾಗನ್ ಅಂತ ರೆಸಾರ್ಟ್ ಇದು. ಇಲ್ಲಿ ಸ್ಟೇ ಮಾಡ್ಕೊಂಡ್ವಿ. ಬಟ್ ಇದಕ್ಕಿಂತ ಮುಂಚೆ ಇಲ್ಲಿಗೆ ತುಂಬ ಒಂದು 3 ಟೈಮ್ಸ್ ಬಂದಿದ್ದೀನಿ. ಏನು ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಎಲ್ಲ ಸಖತ್ತಾಗಿದೆ. ರೂಮಿಂದ ಹಿಡಿದು KRS ಕ್ವಾರ್ಟರ್ ಪಕ್ಕದಲ್ಲೇ ಇರೋದು ಎಲ್ಲ ಓಕೆ. ಬಟ್ ಊಟ ಬ್ಯಾಡ್ ಅಂದರೆ ಬ್ಯಾಡ್. ಸ್ವಲ್ಪನೂ ಚೆನ್ನಾಗಿಲ್ಲ ಊಟದ ವಿಚಾರ ಅಂತ ಬಂದರೆ. ನೆನ್ನೆನೂ ಅದೇ ಆಯಿತು. ಸೊ ನನ್ನನ್ನು ಕೇಳಿದ್ರೆ ಇಲ್ಲಿಗೆ ವರ್ತಲ್ಲ ಬರೋದು. ಫುಡ್ಡೇ ಚೆನ್ನಾಗಿಲ್ಲ ಅಂದಮೇಲೆ ಬಂದೇನು ಯೂಸ್ ಹೇಳಿ. ಇದು ಸ್ವಿಮ್ಮಿಂಗ್ ಫುಲ್ ಏರಿಯಾ. ಅದು ಬಂದು ಊಟದ್ದು ಅಲ್ಲೇ, ಟಿಫನ್ನು ಊಟ ಎಲ್ಲ ಅಲ್ಲೇ. ನಮ್ಮ ರೂಮ್ ಬಂದು ಈ ಸೈಡ್ ಇರೋದು. ಈ ಕಡೆನೂ ರೂಮ್ಸ್ ಇದೆ, ಕಾಟೇಜಸ್ಸು, ರೂಮ್ಸು ಎಲ್ಲ ಇದೆ. ಇಲ್ಲಿ ಸಣ್ಣ ಮಕ್ಕಳಿಗೆ ಪ್ಲೇಗ್ರೌಂಡ್. ಅವ್ನು KRS ಬ್ಯಾಕ್ ವಾಟರ್ ಅಂತ ಹೇಳಿದ್ನಲ್ಲ, ಬನ್ನಿ ತೋರಿಸ್ತೀನಿ. ಸೊ ಇದು ಬ್ಯಾಕ್ ವಾಟರ್. ಫುಲ್ ಬಿಸಿಲಿರೋದ್ರಿಂದ ಅಲ್ಲಿ ನಿಮಗೇನು ಕಾಣ್ತಾ ಇಲ್ಲ. ಐ ಥಿಂಕ್ ಈಗ ಕಾಣುತ್ತೆ ನೋಡಿ ಬ್ಯಾಕ್ ವಾಟರ್. ಮೊದಲಿಲ್ಲೆಲ್ಲ ಓಪನ್ ಇತ್ತು ಆ್ಯಕ್ಚುಲಿ. ಇಲ್ಲೆಲ್ಲ ನೀರು ಅಷ್ಟೊಂದು ಬ್ಯಾಕ್ ವಾಟರಲ್ಲಿ ನೀರಿರಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದಾಗ. ಈಗ ಇಲ್ಲಿವರೆಗೂ ನೀರು ಬಂದಿದೆ. ಬೋಟಿಂಗ್ ಒಂದು ಇದ್ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಗುಡ್ ಮಾರ್ನಿಂಗ್ ಎದ್ದಬೇಕು. ಟೈಮ್ ಆಯ್ತು 10 ಗಂಟೆ ಇಲ್ಲೇ. ಸರ್ ಗುಡ್ ಮಾರ್ನಿಂಗ್ ಸರ್. ವಿನಯ್ ಗುಡ್ ಮಾರ್ನಿಂಗ್. ಇಲ್ಲಿ ಗುಡ್ ಮಾರ್ನಿಂಗ್. ವಿನೀತಾ ಗುಡ್ ಮಾರ್ನಿಂಗ್. ಓ ರೆಡಿ ಆದ್ರೆ ಯಾವ ನೋಡಿದ್ರು ಬಟ್ಟೆ ಇರಲ್ಲ. ಇಲ್ಲ ಇನ್ನು ನೋಡ್ತೀನಿ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನೇ ತುನಾ. ಅಯ್ಯೋ ಇನ್ನು ಯಾಕಲ್ಲಾಟಿ ಲವ್ ಸ್ಟೋರಿ ಎಷ್ಟು ಬಂದ ನೋಡೋಣ ಗುರು. ಹೌ ವಾಸ್ ಯುವರ್ ಡೇ? ಮೈ ಡೇ ವಾಸ್ ಫುಲ್ ಗುಡ್ ಡೇ. ಮಾರ್ನಿಂಗ್ 7 o'clock ನಾನು ಇದ್ಬಿಟ್ಟು ಇವ್ರಿಗೆಲ್ಲ ಎಬ್ಬರಿಸಿದ್ರೆ ಇವರು ಅಲ್ಲ, ಇದೆಲ್ಲ ನಿಮ್ಮಿಂದ ಹೆಂಗ್ ಸಾಧ್ಯ? ರಾತ್ರಿ 4 ಬೆಳಗಿನ ಜಾವ 4 ಗಂಟೆಗೆ ಮಲ್ಕೊಂಡು ಮತ್ತೆ ಬೆಳಗ್ಗೆ 7 ಗಂಟೆಗೆ ಎದ್ದೇಳ್ತೀರಾ? ಆಸ್ ಎ ಫೋಟೋಗ್ರಾಫರ್ ಆದ್ಮೇಲೆ
ಎಷ್ಟು ಜೊತೆ ಮಲಗ್ತೀವಿ ಅನ್ನೋದು ಮ್ಯಾಟ್ರ್ ಆಗಲ್ಲ. ಓಕೆ. ಬೆಳಗ್ಗೆ ಎಷ್ಟು ಬೇಗ ಎದ್ದೇಳ್ತೀವಿ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ. ಅಷ್ಟು ಬೇಗ ಹೆಂಗ್ ಆಕ್ಟಿವ್ ಆಗಿರಕ್ಕಾಗುತ್ತೆ ಸರ್ ನೀವು? ಈಗ ಯಾಕೆಂದ್ರೆ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ. ಅಂಡ್ ಫ್ಯಾಷನ್ನ ಲವ್ ಮಾಡ್ತಿದ್ರೆ ಟೈಮ್ ಮ್ಯಾಟ್ರ್ ಆಗಲ್ಲ. ನೈಸ್. ಕೆಲ್ಸನ ಇಷ್ಟಪಟ್ಟು ಮಾಡೋದು ಕೈ ಹಿಡಿಯುತ್ತೆ ಅವತ್ತು. ಆಮೇಲೆ ಇನ್ನೊಂದು ನಿನ್ನೆ ತುಂಬಾ ಏನು ಮೋಸ್ಟ್ ಇಂಟ್ರೆಸ್ಟೆಡ್ ಟಾಪಿಕ್, ನಿಮ್ಗೆ ಇಲ್ಲಿ ಊಟ ಹೆಂಗೆ ಅನ್ನಿಸ್ತು? ಆಲ್ರೆಡಿ ಬ್ಲಾಗಲ್ಲಿ ಹೇಳ್ಬಿಟ್ಟಿದೀನಿ, ಇಲ್ಲಿ ಎಲ್ಲ ಸೂಪರ್. ವರ್ಸ್ಟ್ ಫುಡ್ ಆಕ್ಚುಲಿ ಅದನ್ನ ಆಲ್ರೆಡಿ ಬೆಳಗ್ಗೆನೆ ಬ್ಲಾಗಲ್ಲಿ 7 ಗಂಟೆಗೆ ಹೋಗ್ಬಿಟ್ಟು ಲೊಕೇಶನ್ ಎಲ್ಲ ತೋರಿಸ್ಬಿಟ್ಟು ಫುಡ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಫುಡ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬರೋದಾದ್ರೆ ಇಲ್ಲಿಗೆ ಬರೋದು ಒಳ್ಳೇದಲ್ಲ, ಬರ್ಲು ಬೇಡ. ಪಾಪ ಡೆಲಿವರಿ ಬಾಯ್ ತುಂಬಾ ಕಷ್ಟಪಟ್ಟ ನಿನ್ನೆ. ಕೆಲಸ ಮಾಡೋರೆಲ್ಲ ಚೆನ್ನಾಗಿ ಮಾಡ್ತಾರೆ, ಬಟ್ ಫುಡ್ ಸರಿ ಇಲ್ಲ, ಏನ್ ಮಾಡಕ್ಕಾಗತ್ತೆ. ಬನ್ನಿ ಮುಂದೆ ಹೋಗೋಣ. ಹಂಗೆ ಕಿರಣ್ ಜೊತೆ ನಿಮ್ಮ ಕತೆ ಕಿರಣ್ ಜೊತೆ ಹೋಗಲ್ಲ. ನೋಡಿ ಗಾಯ್ಸ್, ಇದು ಎಷ್ಟು ಹೈಟ್ಗೆ ಆಡ್ತೀನಿ. 3 ಅಡಿ ಆಡ್ತು, 4 ಅಡಿ ಆರ್ತು. ನಾನೇ ರೆಕ್ಕೆ ಕಟ್ಟಿ ಆರಿದಷ್ಟು ಖುಷಿ ಆಯ್ತು. ನಾನು ಹೇಳೋದು ಯಾವಾಗಲೂ ಒಂದೇನೆ, ನೀವು ಮಾಡೋ ಕೆಲಸನ ಇಷ್ಟಪಟ್ಟು ಮಾಡಿ, ನಿಮ್ಮ ಲೈಫಲ್ಲಿ ಗ್ರೋತ್ ಅನ್ನೋದು ತಾನಾಗೆ ಹೊಡ್ಕೊಂಬರುತ್ತೆ. ಜೋಗಾಲೆ ಆಡ್ಕೊಂಡು ಬೆಳಗ್ಗೆನೆ ಮೋಟಿವೇಶನ್ ಕೊಡ್ತಾವ್ರೆ. ಬೇಕಾರೆ ತಗೊಳ್ಳಿ, ಬೇಡ ಅಂದ್ರೆ ಬಿಸಾಕಿ. ಖಾಲಿ ಜೀವನ ವಯಸ್ಸಾತು ಮದುವೆ ಮಾಡ್ಕೋ. ಮದುವೆ ಮಾಡ್ರು ಅಂತ ಜೋಗಾಲೆ ಮೇಲೆ ಕುತ್ಕೊಂಡು ಒಯ್ಕತ್ತಾವ್ ನೋಡ್ರಪ್ಪ. ಓ ಮೈ ಗಾಡ್. ಸೊ ಗಾಯ್ಸ್, ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಟಿಫನ್ ಮಾಡಿಕೊಂಡು ಸ್ವಲ್ಪ ಟಿಫನ್ ಆದರೂ ಹೆಂಗಿರುತ್ತೆ ಅಂತ ಚೆಕ್ ಮಾಡಿ ಅದು ಕ್ಯೂರಿಯಾಸಿಟಿ ಇದೆ, ಟಿಫನ್ನು ಹೆಂಗೆ ಮಾಡಿರ್ತಾರೆ ಅಂತ. ಸೊ ಚೆನ್ನಾಗಿದ್ರೆ ತಿಂತೀನಿ, ಚೆನ್ನಾಗಿಲ್ದಿದ್ರು ಸ್ವಲ್ಪ ತಿಂತೀನಿ, ಇನ್ನೇನು ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಕಾಫಿ ಟೀ ಆದ್ರೂ ಕುಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಒಟ್ಟು ಏನಾರ ಒಂದು ತಿನ್ಕೊಂಡು ಹೊರಡ್ತೀವಿ. ಪುಷ್ಕರ ಖುಷಿಕರ ಲೈಫೇ ನಮ್ಮ ಜೊತೆ ಗೇಮ್ ಮಾಡ್ತಾ ಐತೆ. ರೆಸಲ್ಟ್ ಅಲ್ಲಿ ಬಂದು ನಾವಿನ್ನೇನು ಗೇಮ್ ಮಾಡೋಕ್ಕಾಗುತ್ತೆ? ಏನು ಒಂದಾದ್ಮೇಲೆ ಒಂದು ಮೋಟಿವೇಶನ್ ರೀಲ್ಸ್ ಮಾಡಿಲ್ಲ ಅಂತ ಇಲ್ಲೇ ಕೊಡ್ತಿದ್ದೀವಿ. ಏನೋ ಗೊತ್ತಿಲ್ಲ ಬೆಳಗ್ಗೆ. ಸೊ ಟಿಫನ್ನು ಬೇಡ ಅಂತ ಫಿಕ್ಸ್ ಆದ್ರೆ ಅದಕ್ಕೆ ಒಂದು ರಸ್ಕು ಒಂದು ಸೊ ಕಾಫಿ ಚೆನ್ನಾಗಿತ್ತು ಬೆಳಗ್ಗೆ ಕುಡಿದಾಗ. ಮೈಸೂರಿಂದ ಹೊರಡ್ತಾ ಇದ್ದೀವಿ. ಬರ್ಬೇಕಾದ್ರೆ ಇರೋ ಜೋಶು ಇವಾಗಿಲ್ಲ. ಫಸ್ಟ್ ಟೈಮ್ ಸೋಡ ನಾನು ಖುಷಿಯಾಗಿಲ್ಲ. ಅದು ಯಾವುದೋ ಊನು ಅಂತ ಆಡ್ಕೊಂಡು ಅದು ಊನು ಹೋಗಿ ಉಲ್ಟಾ ಆಗ್ತದೆ, ನೋವು ಆಯ್ತು. ಯಾವಾಗ ಬೇಕಾದರೂ ವ್ಲಾಗ್ ಎಂಡ್ ಆಗಲ್ಲ. ನಾನಿನ್ನೋ ವಿನಯ್ ಮನೆಗೆ ಹೋಗಿ ಅಲ್ಲಿಂದ ನಾನು ಕಾರ್ ಡೆಲಿವರಿ ತಗೊಂಡು ಆಮೇಲೆ ನಮ್ಮ ಮನೆಗೆ ಹೋದಾಗ ಎಂಡ್ ಆಯ್ತದೆ ಅಷ್ಟೇ. ಸೆಂಟ್ರಲ್ ಕಂಟೆಂಟ್ ಸಿಕ್ಕಿದ್ರೆ ಬರುತ್ತೆ, ಇಲ್ಲ ಅಂದರೆ ಓಸ್ಟ್. ನಾವು ಟೋಲ್ ಹತ್ರ ಇದ್ದೀವಿ. ಟೋಲ್ ಹತ್ರ ಫ್ರೂಟ್ಸ್, ಸೋಡಾ, ವಾಟರ್. ನನಗೆ ಪೇಪರ್ ಗಂಜಿ, ಎಳೆನೀರು. ಬೇರೆಯವ್ರಾ? ಎಳ್ನೀರು ನಿಮ್ದಲ್ವಾ? ಅವ್ರು ಬೇರೆಯವರು, ನೀವು ಬೇರೆನಾ? ಈ ಬಿಸಿಲಿಗೆ ಎಳ್ನೀರು ಕುಡಿದ್ರೆ ಭಾರಿ ಒಳ್ಳೆಯದು. ಅದರಲ್ಲೂ ಪೇಪರ್ ಗಂಜಿ. ಅಣ್ಣ ಬಾರಣ ಹೊಡಿ. ಗಂಜಿ ಪೇಪರ್ ಬೇಕಂತ. ಪೇಪರ್ ಗಂಜಿ ಪೈನಾಪಲ್. ಈ ಥರ ಒಂದು ರೀಲ್ ಮಾಡಿದ್ವಿ, ನೆನಪೈತೆ ನಿಂಗೆ? ಉಣ್ತೀಯಾ ಪಾಪ? ತಿಂಡಿ ಆತೆ ಪಾಪ. ನಿನ್ನ ನೆಂತಿಗಿಂತ ಬರೋಷ್ಟು ಲಾಪರ್ ಮಗ. ಈ ಥರ ಕಚ್ಕೊಂಡು ಕುಡಿಯೋದ್ರಲ್ಲಿ ಇರೋ ಸುಖ. ಸ್ಟ್ರಾ ಹಾಕೊಂಡು ಯಾವಾಗ ಕುಡಿತಾನೆ. ಸಪ್ಪೆ ಇದೆ, ಸ್ವಲ್ಪ ಸ್ವೀಟ್ ಇರಬೇಕಾಗಿತ್ತು ನಾನು ಸ್ವಲ್ಪ. ನಾಟಿ ಎಳ್ನೀರು ಥರ ಇಲ್ಲ. ನಾಟಿ ಎಳ್ನೀರು ಇದ್ರೆ ಸ್ವೀಟ್ ಇರೋದು, ನೀರಾವರಿದು. ಸೊ ಇವಾಗ ನಾವು ಬೆಂಗಳೂರು ತಲುಪಿದ್ದೀವಿ. ರಜತಗಿರಿ ಪ್ಯಾಲೇಸ್ಗೆ ಊಟಕ್ಕೆ ಅಂತ ಬಂದಿದ್ದೀವಿ. ಊಟ ಎಲ್ಲ ಬಂದಿದೆ, ಆಲ್ರೆಡಿ ಬಾರಿಸ್ತಾ ಇದ್ದೀವಿ. ಆ್ಯಕ್ಚುಲಿ ಊಟ ಬಂದು ಮರ್ತೋಗ್ಬಿಟ್ಟಿವಿ, ಹೊಟ್ಟೆ ಹಸಿರಿಗೂ ಅದಕ್ಕೂ. ನೋಡಿ ಸಾಕು, ಊಟ ಮಾಡೋದು ಸಾಕು.
ನಾವು ವಾಪಸ್ಸು ವಿನಯ್ ಮನೆಗೆ ರೀಚ್ ಆಗಿದ್ದೀವಿ. ಈಗ ನಾನು ನನ್ನ ಡಾರ್ಲಿಂಗ್ನ ಬಿಡಿಸ್ಕೊಳಕ್ಕೆ ಹೋಗ್ಬೇಕು ಶೋರೂಮ್ಗೆ. ಆ್ಯಕ್ಚುಲಿ ಬಂದ್ವಿ ನಾವು. ಎಲ್ರಿಗೂ ಬಾಯ್ 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 ವಿನಿತಾ ಬಾಯ್ ಹುಷಾರಾಗಿ ಹೋಗಿ ಬಾಯ್ 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 ಅಂಕಲ್ ಬಾಯ್ ಅಮ್ಮ. ಹಾಂ ಬಾಯ್ ಚೀನಿ ಬಾಯ್. ಹಾಂ ಸರಿ ಮರ್ಯಾದೆ ಅಷ್ಟೊಂದು ಕೊಡೋದು ಬೇಡ ಮಲ್ಕ. ಫೈನಲಾಗಿ ನಾನು ಹೇಳೋದೇನು ಅಂತ ಹೇಳಿದ್ರೆ, ನಮ್ಮ ಲೈಫಲ್ಲಿ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಸೊ ಇರೋವರೆಗೂ ಟೈಮ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಬಾಯ್ ಬಾಯ್, ಲವ್ ಯು ಆಲ್, ಬಾಯ್ ಬಾಯ್.